ಮಾನ್ಯ ಮಾಜಿ ಶಾಸಕರು ಕೆ.ಪಿ. ಬಚ್ಚೇಗೌಡ ಸಾಹೇಬ್ರ ಮನೆಗೆ ಹೋಗಿದ್ವಿ ನಾವು. ನಾನು ಎಂ.ಸಿ. ಸುಧಾಕರ್ ಸರ್, ಸೀತಾರಾಮಣ್ಣ ಅವರು, ರಕ್ಷಾ ಅಣ್ಣವರೆಲ್ಲ ಅವ್ರ ಆಶೀರ್ವಾದ ಕೇಳಿದ್ದೀವಿ. ಇವತ್ತು 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಬಚ್ಚೇಗೌಡ ಸಾಹೇಬರು ಕೆಲವು ಹಿರಿಯ ಮುಖಂಡರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಸಭೆ ಕರೆದಿದ್ದೀವಿ. ಎಲ್ಲಿ ಕಾವೇರಿಯಲ್ಲಿ ಅವತ್ತು ಕೂತು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸಿ ಅವ್ರ ಆಶೀರ್ವಾದ ನನಗೆ ರಕ್ಷಾ ಅವರಿಗೆ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಸ್ಥಳೀಯವಾಗಿ ಕೆ.ಪಿ. ಬಚ್ಚೇಗೌಡ ಸಾಹೇಬರು ತುಂಬ ಪ್ರಾಮಾಣಿಕ ರಾಜಕಾರಣಿ, ಒಳ್ಳೆಯವರು, ಸರಳರು, ಸಜ್ಜನರು. ಅವ್ರ ಮಾರ್ಗದರ್ಶನ ನನಗೂ ಬೇಕು. ಮುಂದಿನ ಒಂದು 4 ವರ್ಷಗಳ ಕಾಲ ನಾನೇನು MLA ಆಗಿರ್ತೀನಿ. ಕೆ.ಪಿ. ಬಚ್ಚೇಗೌಡ ಸಾಹೇಬರು ಆ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ಅವ್ರು ಬಂದರೆ ನನಗೆ ಆನೆ ಬಲ ಬಂದಂಗೆ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇವತ್ತು 3 ಗಂಟೆಗೆ ಸಭೆ ಇದೆ. ಅದಾದಮೇಲೆ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ಸರ್. ಷರತ್ತು ವಿಧಿಸಿದ್ರೆ ಅಥವಾ ಹಾಗೆ ಬರ್ತಾ ಇದೆ? ಇಲ್ಲ, ಹಂಗೇನಿಲ್ಲ. ಈಗ ಹಿರಿಯರೆಲ್ಲ ಹೋಗಿ ಆಶೀರ್ವಾದ ಕೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ನೆನ್ನೆ ಫೋನಲ್ಲಿ ಮಾತಾಡಿದ್ರು ಅವ್ರ ಮನೆಯಲ್ಲೇ. ನಾಳೆ ದಯವಿಟ್ಟು 3 ಗಂಟೆಗೆ ದಯವಿಟ್ಟು ಬನ್ನಿ, ಮಧ್ಯಾಹ್ನ CM ಸಾಹೇಬ್ರು ಊಟಕ್ಕೆ ಕರೆದಿದ್ದಾರೆ, 3 ಗಂಟೆಗೆ ಬನ್ನಿ ಅಂತ ಸ್ವಲ್ಪ ಕೂತು ಮಾತಾಡಿ ಹಿರಿಯರು ಏನು ಚರ್ಚೆ ಮಾಡ್ತಾರೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಅಂದರೆ ಅವ್ರು ಹೇಳ್ತಾರೆ ಇವತ್ತು ಸಂಜೆ ಒಳಗಡೆ ಸೇರ್ತೀವಿ ಅಂತ. ಕಾಂಗ್ರೆಸ್ಗೆ ಮಾತುಕತೆನ ಅಥವಾ ಸೇರ್ತಾರೆ ಇವತ್ತು? ಆದರೆ ಒಂದು ಹಂತದ ಮಾತುಕತೆ ಸೇರ್ಪಡೆ ಅನ್ನೋದಕ್ಕಿಂತ ದೊಡ್ಡವರು, ಈಗ ಸ್ಥಳೀಯವಾಗಿ ನಾನು ಶಾಸಕನಾದರೂ ಪಕ್ಷದಲ್ಲಿ ಹಿರಿಯರು ಒಂದು ಭರವಸೆ ಆಗ್ಬೋದು, ಮತ್ತೊಂದು ಮಗದೊಂದು ಅಲ್ಲಿಂದ ಬರಲಿ ಅಂತ ಅಲ್ಲಿ ಭೇಟಿ ಮಾಡಿಸ್ತೀವಿ. 4 ಗಂಟೆ ಅಷ್ಟೊತ್ತಿಗೆ ಕನ್ಕ್ಲೂಷನ್ ಗೊತ್ತಾಗುತ್ತೆ. ಬಟ್ ನನಗೆ ನಂಬಿಕೆ ಇದೆ, ಕೆ.ಪಿ. ಬಚ್ಚೇಗೌಡ ಸಾಹೇಬರು ಎಂಟೈರ್ ಅವ್ರ ಟೀಮು ನಮ್ಮ ಜೊತೆ ಬರುತ್ತೆ. ಅವ್ರನ್ನೆಲ್ಲರೂ ಗೌರವವಾಗಿ ನಡೆಸ್ಕೊತೀವಿ. ಅವರ ಮಾರ್ಗದರ್ಶನ ಆಶೀರ್ವಾದ ನನಗೂ ಬೇಕು, ನಮ್ಮ ರಕ್ಷಾ ಅವ್ರಿಗೂ ಬೇಕು. ಮಾನ್ಯ ಮಾಜಿ ಶಾಸಕರು ಕೆ.ಪಿ. ಬಚ್ಚೇಗೌಡ ಸಾಹೇಬ್ರ ಮನೆಗೆ ಹೋಗಿದ್ವಿ ನಾವು. ನಾನು ಎಂ.ಸಿ. ಸುಧಾಕರ್ ಸರ್, ಸೀತಾರಾಮಣ್ಣ ಅವರು, ರಕ್ಷಾ ಅಣ್ಣವರೆಲ್ಲ ಅವ್ರ ಆಶೀರ್ವಾದ ಕೇಳಿದ್ದೀವಿ. ಇವತ್ತು 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಬಚ್ಚೇಗೌಡ ಸಾಹೇಬರು ಕೆಲವು ಹಿರಿಯ ಮುಖಂಡರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಸಭೆ ಕರೆದಿದ್ದೀವಿ. ಎಲ್ಲಿ ಕಾವೇರಿಯಲ್ಲಿ ಅವತ್ತು ಕೂತು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸಿ ಅವ್ರ ಆಶೀರ್ವಾದ ನನಗೆ ರಕ್ಷಾ ಅವರಿಗೆ ಸಿಗುತ್ತೆ ಅಂತ ಭಾವಿಸಿದ್ದೀನಿ. ಸ್ಥಳೀಯವಾಗಿ ಕೆ.ಪಿ. ಬಚ್ಚೇಗೌಡ ಸಾಹೇಬರು ತುಂಬ ಪ್ರಾಮಾಣಿಕ ರಾಜಕಾರಣಿ, ಒಳ್ಳೆಯವರು, ಸರಳರು, ಸಜ್ಜನರು. ಅವ್ರ ಮಾರ್ಗದರ್ಶನ ನನಗೂ ಬೇಕು. ಮುಂದಿನ ಒಂದು 4 ವರ್ಷಗಳ ಕಾಲ ನಾನೇನು MLA ಆಗಿರ್ತೀನಿ. ಕೆ.ಪಿ. ಬಚ್ಚೇಗೌಡ ಸಾಹೇಬರು ಆ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಇದೆ. ಅವ್ರು ಬಂದರೆ ನನಗೆ ಆನೆ ಬಲ ಬಂದಂಗೆ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇವತ್ತು 3 ಗಂಟೆಗೆ ಸಭೆ ಇದೆ. ಅದಾದಮೇಲೆ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ ಸರ್. ಷರತ್ತು ವಿಧಿಸಿದ್ರೆ ಅಥವಾ ಹಾಗೆ ಬರ್ತಾ ಇದೆ? ಇಲ್ಲ, ಹಂಗೇನಿಲ್ಲ. ಈಗ ಹಿರಿಯರೆಲ್ಲ ಹೋಗಿ ಆಶೀರ್ವಾದ ಕೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ನೆನ್ನೆ ಫೋನಲ್ಲಿ ಮಾತಾಡಿದ್ರು ಅವ್ರ ಮನೆಯಲ್ಲೇ. ನಾಳೆ ದಯವಿಟ್ಟು 3 ಗಂಟೆಗೆ ದಯವಿಟ್ಟು ಬನ್ನಿ, ಮಧ್ಯಾಹ್ನ CM ಸಾಹೇಬ್ರು ಊಟಕ್ಕೆ ಕರೆದಿದ್ದಾರೆ, 3 ಗಂಟೆಗೆ ಬನ್ನಿ ಅಂತ ಸ್ವಲ್ಪ ಕೂತು ಮಾತಾಡಿ ಹಿರಿಯರು ಏನು ಚರ್ಚೆ ಮಾಡ್ತಾರೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್. ಅಂದರೆ ಅವ್ರು ಹೇಳ್ತಾರೆ ಇವತ್ತು ಸಂಜೆ ಒಳಗಡೆ ಸೇರ್ತೀವಿ ಅಂತ. ಕಾಂಗ್ರೆಸ್ಗೆ ಮಾತುಕತೆನ ಅಥವಾ ಸೇರ್ತಾರೆ ಇವತ್ತು? ಆದರೆ ಒಂದು ಹಂತದ ಮಾತುಕತೆ ಸೇರ್ಪಡೆ ಅನ್ನೋದಕ್ಕಿಂತ ದೊಡ್ಡವರು, ಈಗ ಸ್ಥಳೀಯವಾಗಿ ನಾನು ಶಾಸಕನಾದರೂ ಪಕ್ಷದಲ್ಲಿ ಹಿರಿಯರು ಒಂದು ಭರವಸೆ ಆಗ್ಬೋದು, ಮತ್ತೊಂದು ಮಗದೊಂದು ಅಲ್ಲಿಂದ ಬರಲಿ ಅಂತ ಅಲ್ಲಿ ಭೇಟಿ ಮಾಡಿಸ್ತೀವಿ. 4 ಗಂಟೆ ಅಷ್ಟೊತ್ತಿಗೆ ಕನ್ಕ್ಲೂಷನ್ ಗೊತ್ತಾಗುತ್ತೆ. ಬಟ್ ನನಗೆ ನಂಬಿಕೆ ಇದೆ, ಕೆ.ಪಿ. ಬಚ್ಚೇಗೌಡ ಸಾಹೇಬರು ಎಂಟೈರ್ ಅವ್ರ ಟೀಮು ನಮ್ಮ ಜೊತೆ ಬರುತ್ತೆ. ಅವ್ರನ್ನೆಲ್ಲರೂ ಗೌರವವಾಗಿ ನಡೆಸ್ಕೊತೀವಿ. ಅವರ ಮಾರ್ಗದರ್ಶನ ಆಶೀರ್ವಾದ ನನಗೂ ಬೇಕು, ನಮ್ಮ ರಕ್ಷಾ ಅವ್ರಿಗೂ ಬೇಕು.